ಸೊ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ನಿನ್ನೆ ತುಕಾಲಿ ಅವರು ಎಲಿಮಿನೇಟ್ ಆಗಿದ್ರು, ಹಾಗೆ ಇವತ್ತು ಫಸ್ಟ್ ಬಂದ್ಬಿಟ್ಟು ವರ್ತೂರ್ ಅವರು ಎಲಿಮಿನೇಟ್ ಆಗಿದ್ರು, ಹಾಗೆ ನೆಕ್ಸ್ಟ್ ಯಾರು ಅಂತ ಸೊ ನಿಮ್ಮೆಲ್ಲರಿಗೂ ಕಾಡ್ತಿರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವಿನಯ್ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ. ಸೊ ಬೇಜಾರಾಗುತ್ತೆ ಎಲ್ಲ ಒಂದು ಕಡೆ. ನಾನು ಅಂದ್ಕೊಂಡಿದ್ದೆ ಟಾಪ್ 3 ಬರ್ತಾರೆ, ಸೊ ನೆಕ್ಸ್ಟ್ ಪ್ರತಾಪ್ ಅವರು ಎಲಿಮಿನೇಟ್ ಆಗ್ಬೋದು ಅಂತ. ಬಟ್ ಹೊರಗಡೆ ಜನಗಳ ಸಪೋರ್ಟು ತುಂಬಾ ಪ್ರತಾಪ್ ಅವ್ರಿಗೆ ಇದೆ, ಹಾಗಾಗಿ ಪ್ರತಾಪ್ ಅವರು ಇನ್ನೂ ಮುಂದುವರಿತಾರೆ. ಹಾಗೆ ಟಾಪ್ 3 ಬಂದ್ಬಿಟ್ಟು ಪ್ರತಾಪ್ ಅವರು, ಸಂಗೀತ ಅವರು ಮತ್ತು ಕಾರ್ತಿಕ್ ಅವರು ಇದ್ದಾರೆ. ಹಾಗೆ ವಿನಯ್ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ. ಸೊ ವೆಲ್ ಪ್ಲೇಡ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಒಂದಷ್ಟು ವೀಕಲ್ಲಿ ತುಂಬ ಬೇಜಾರಾದರು, ಸುಮಾರು ಟೈಮ್ ಎಲ್ಲ ಬೇಜಾರಾಗಿದೆ. ಬಟ್ ಒಳಗಡೆ ಬೇರೆ ಕಂಟೆಸ್ಟೆಂಟ್ಸ್ಗಳನ್ನ ನೋಡಿದಾಗ ಹೌದು ಅವರು ಹಂಗೆ ಇರಬೇಕಿತ್ತು, ಹಂಗಿದ್ದಕ್ಕೆ ಕೆಲವರಿಗೆ ಒಂದೊಂದು ಟೈಮಲ್ಲಿ ತುಂಬ ಒಳ್ಳೆ ಆನ್ಸರ್ನ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸೊ ವೆಲ್ ಡಿಸರ್ವಿಂಗ್ ಅಂತಲೇ ಹೇಳ್ಬೋದು, ಈ ಪೊಸಿಷನ್ಗೆ ಬಂದಿದ್ದಾರೆ. ಸೊ ವಿನಯ್ ಅವ್ರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಸರಿಗಮಪ ಅನ್ನೋ ಒಂದು ಪ್ರೋಗ್ರಾಮು, ಆ ಪ್ರೋಗ್ರಾಮಲ್ಲಿ ಸಂಜೀತ್ ಹೆಗ್ಡೆ ಅನ್ನೋರು ವಿನ್ ಆಗಲ್ಲ. ಅವರು ಒಂದು ಮುಕ್ಕಾಲು ಭಾಗ ಕಂಪ್ಲೀಟ್ ಆದಮೇಲೆ ಸೊ ಅವರು ಎಲಿಮಿನೇಟ್ ಆಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಆಗಿದ್ದೆಲ್ಲ ಹಿಸ್ಟ್ರಿ. ಯಾಕಂದರೆ ಸಂಜೀತ್ ಹೆಗ್ಡೆ ಅವರು ಇವಾಗ ಎಂಥ ದೊಡ್ಡ ಸಿಂಗರ್ ಅಂತ ಹೇಳ್ಬಿಟ್ಟು ನಾನು ಹೇಳೋದೇ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಸೊ ಅಷ್ಟು ದೊಡ್ಡ ಸಿಂಗರ್ ಆಗಿದ್ದಾರೆ. ಸೊ ಅಲ್ಲಿ ಆ ಥರ ಪೊಸಿಷನಲ್ಲಿ ತಗೊಳಕ್ಕೆ ಹೋದರೆ ವಿನಯ್ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅವರ ಲೈಫ್ ತುಂಬ ದೊಡ್ಡದಾಗಿ ಉಜ್ವಲವಾಗಿ ಇದೆ. ಸೊ ಹೋಪ್ ಅವರಿಗೆ ಸಿಗಬೇಕಾದಂಥ ಆಪರ್ಚುನಿಟಿ ಅವರಿಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಅಪ್ಡೇಟ್ಗಳನ್ನ ಬಿಡ್ತಾ ಇರ್ತೀನಿ. ಸ್ಟೇ ಟ್ಯೂನ್ಡ್.